ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ರಿಗೂ ಹೇಳ್ದಂಗೆ ನನ್ನ ಈ ವಾರ ಡ್ಯೂಟಿಯ ಕೊನೆ ದಿನ. ನಾಳೆ ಸಂಡೇ, ಸೊ ಹಾಗಾಗಿ ನಾಳೆ ಡ್ಯೂಟಿ ಮಾಡಲ್ಲ. ಇವತ್ತು ವೀಕೆಂಡಲ್ಲಿ ನನ್ನ ಅರ್ನಿಂಗ್ಸ್ ಎಷ್ಟಾಯಿತು ಮತ್ತು ಎಷ್ಟು ಕಿಲೋಮೀಟ್ರ್ ಎಷ್ಟು ಅರ್ನಿಂಗ್ಸ್ ಮಾಡಿದೆ ಮತ್ತು ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಇದೆಲ್ಲ ನಿಮಗೆ ತೋರಿಸೋ ಸಮಯ ಬಂದಿದೆ. ಸೊ ಅದನ್ನೆಲ್ಲ ನೋಡ್ಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಅರ್ಧ ನೋಡೋಕೆ ಹೋಗಬೇಡಿ. ಸೊ ಇಷ್ಟನ್ನು ಹೇಳ್ತಾ, ಯಾರ್ಯಾರು ಹೊಸಬರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಸೊ ಬನ್ನಿ ಮುಂದೆ. ಇವಾಗ ಸದ್ಯಕ್ಕೆ ನಾನು ಗ್ಯಾಸ್ ಹಾಕ್ಸ್ಕೊಬೇಕು. ನಾನು ಏರ್ಪೋರ್ಟ್ ಹತ್ರ ಇದ್ದೀನಿ. ಡ್ಯೂಟಿ ಆಲ್ರೆಡಿ ಶುರು ಮಾಡಿದ್ದೀನಿ. 5 ಗಂಟೆಗೆ ಎದ್ದಿದ್ದು. ಒಂದು ಏರ್ಪೋರ್ಟ್ಗೆ ಬಂದೆ. ಏರ್ಪೋರ್ಟಲ್ಲಿ ಯಾವುದು ಡ್ಯೂಟಿಗಳು ಬೀಳಲಿಲ್ಲ. 500 ಗಾಡಿಗಳು ತೋರಿಸ್ತಾ ಇದ್ದು. ಸೊ ಹಂಗಾಗಿ ಏರ್ಪೋರ್ಟಲ್ಲಿ ನಾನು ವೆಯ್ಟ್ ಮಾಡೋಕೆ ಹೋಗಿಲ್ಲ. ಯಾಕಂದರೆ 500 ಗಾಡಿ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಬರೋರು ಕಡಿಮೆ. ಹಂಗಾಗಿ ನಾನು ಅಲ್ಲಿ ವೆಯ್ಟ್ ಮಾಡೋಕೆ ಹೋಗಲಿಲ್ಲ. ಆಮೇಲೆ ಬೆಳಿಗ್ಗೆ ಹೊತ್ತು ಮೂವಿಂಗ್ ಆಗಲ್ಲ, ಅದಕ್ಕೋಸ್ಕರ ನಾನು ಆಚೆ ಕಡೆ ಬಂದಿದ್ದೀನಿ. ಸದ್ಯವಾಗಿ ಇಲ್ಲೇ ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಸ್ವಲ್ಪ ಬಾಗ್ಲೂರು ಕಡೆ ಹೋದರೆ ಅಲ್ಲಿಂದ ಯಾವ್ದಾದ್ರು ಡ್ಯೂಟಿಗಳನ್ನ ಹಾಕೊಂಡು ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ. ನಿಮಗೂ ಇವತ್ತು ವೀಕೆಂಡ್ ಇದು ಎಷ್ಟಾಯ್ತು ಏನಂತ ತೋರ್ಸೋಣ. ಸೊ ಸದ್ಯಕ್ಕೆ ಗ್ಯಾಸ್ ಬಂಕ್ ಹತ್ರ ಬಂದಿದ್ದೀನಿ. ಗ್ಯಾಸ್ ಹಾಕ್ಸ್ಕೊಂಡು ಸೀಸ್ತಾ ಹೋಗ್ತಾ ಇರೋಣ ಮುಂದಕ್ಕೆ. ಗ್ಯಾಸ್ ಹಾಕ್ಸ್ಕೊಂಡು ಮುಂದೆ ಬರ್ತಾ ಇದ್ದೆ. ಸದ್ಯ ಬಾಗಿಲೂರಿಂದ ಹಿಂದೆ ಒಂದು ಎಡಗಡೆ ಒಂದು ಅಪಾರ್ಟ್ಮೆಂಟ್ ಐತೆ, ಪ್ರೆಸ್ಟೀಜ್ದು. ಆ ಅಪಾರ್ಟ್ಮೆಂಟಿಂದ HPR ಲೇಔಟ್ ಅಂತ ಡ್ಯೂಟಿ ಬೀಳ್ತು. ಸದ್ಯ ಟೈಮ್ ಇನ್ನೂ 6:45 ಆಗಿರೋದ್ರಿಂದ ಎಲ್ಲಿಗಾದ್ರೆ ಏನು ಅಂತ ತಗೊಂಡಿದ್ದೀನಿ ಡ್ಯೂಟಿನ. ಈಗ ಪಿಕಪ್ ಮಾಡೋದು ಒಂದೇ ಬಾಕಿ ಇರೋದು. ಯಾಕಂದರೆ ಶನಿವಾರ ಡ್ಯೂಟಿಗಳು ಯಾವಾದರೂ ಬರಲಿ ತಗೊಂಬಿಡ್ಬೇಕು ಬೆಳಗ್ಗೆ ಇವತ್ತು. ಇಲ್ಲ ಆ ಡ್ಯೂಟಿ ಬರಲಿ ಈ ಡ್ಯೂಟಿ ಬರಲಿ ಅಂದರೆ ಯಾವ ಕಾರಣಕ್ಕೂ ಅಂಥ ಡ್ಯೂಟಿಗಳನ್ನ ನಾವು ತಗೊಳಕ್ಕಾಗಲ್ಲ. ಆಮೇಲೆ ಮಧ್ಯಾಹ್ನ ಆಯಿತು ಅಂದರೆ ಟ್ರಾಫಿಕ್ ಅಂತೂ ಹೆವಿ ಆಗೋಯ್ತದೆ, ಇನ್ನೂ ಹಿಂಸೆ ಆಯ್ತದೆ. ಆಮೇಲೆ ಸುಮ್ಮನೆ ಅಂತಾರೆ ಸವಾಸನೇ ಬೇಡ. ಬರೋವನ ಎತ್ಕೊಂಡು ಚೆನ್ನಾಗಿ ವಾಡ್ ಬಿಸಾಕಿ ಸ್ವಲ್ಪ ಒತ್ತೀನಿ, ಮನೆ ಕಡೆಗೆ ಹೋಗೋಣ. ಇದೇ ಅಪಾರ್ಟ್ಮೆಂಟ್ಸ್ ಇಂದ ಪ್ರೆಸ್ಟೀಜ್ ಗ್ರೂಪ್ ಅಂತ ಯಾವುದೋ ಬಂದೆ ಕಾಣೋಣ. ಎಂಟ್ರಿ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಏನು ಗುರು ಅಪಾರ್ಟ್ಮೆಂಟ್ಸ್ ಇದು, ಯಪ್ಪ ಭಯಂಕರ ಐತೆ ಗುರು. ಎಲ್ಲೈತಪ್ಪ ಟವರ್ 3? ಇಲ್ಲೇ ಇದೆ ಬಲಗಡೆ. ವಾವ್, ಸೂಪರ್ ಗುರು. ಬೆಳಗ್ಗೆ ಲೊಕೇಶನ್. ಕಸ್ಟಮರ್ನ ಇವಾಗ ತಾನೇ ಜಸ್ಟ್ ಬಂದು ಡ್ರಾಪ್ ಆಗಿದ ತಕ್ಷಣ ಮತ್ತೆ ಇಮಿಡಿಯೇಟ್ ಏರ್ಪೋರ್ಟಿಗೆ ಡ್ಯೂಟಿ ಬಂದಿದೆ. ಯಾರೋ ಇಲ್ಲಿದ್ದಾರೆ ನೋಡಿ ಕಸ್ಟಮರು. ಸೊ ಬನ್ನಿ ಇವ್ರನ್ನ ಹೋಗಿ ಪಿಕಪ್ ಮಾಡಿ ಏರ್ಪೋರ್ಟಿಗೆ ಡ್ರಾಪ್ ಹಾಕ್ಬಿಡೋಣ. ಆಲ್ರೆಡಿ ಬೆಳಗ್ಗೆ ಒಂದ್ಸಲ ಏರ್ಪೋರ್ಟ್ಗೆ ಹೋಗಿದೆ, ಈಗ ಮತ್ತೊಂದ್ಸಲ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಕಸ್ಟಮರ್ ಪಿಕಪ್ ಪಾಯಿಂಟಿಗೆ ಬಂದು ಇಲ್ಲಿ ನಿಂತಿರೋ ಹಾಗೆ ಕಾಣ್ತಾ ಇದೆ. ಓ ಇವರೇ. OTP ಹೇಳಿ ಮೇಡಮ್. ಅಲ್ಲೇ ಇರುತ್ತೆ ನೋಡಿ, ಒಂದು ಬ್ಲೂ ಕಲರಲ್ಲಿ. ಆ್ಯಪ್ ಓಪನ್ ಮಾಡಿ. ಆ್ಯಪ್ 1332. Please use rear seat belt for your safety. ಸ್ನೇಹಿತರೆ, ನೀವು ನೋಡಿ ಇಲ್ಲಿ ಮೇಲ್ಗಡೆ ವಿಮಾನ ನಿಲ್ದಾಣ ಅಂತ ನೋಡಿದ್ರಲ್ಲ, ಆ ಥರ ಆರ್ಚು. ನಿಮ್ಗೆ ಏರ್ಪೋರ್ಟ್ಗೆ ಎಂಟ್ರಿ ಆಗಬೇಕಾದ್ರೆ ನೀವು ಎಲ್ಲೇ ಆಗಲಿ ದಯವಿಟ್ಟು ಫ್ರಂಟ್ ಸೀಟಲ್ಲಿ ಡ್ರೈವರ್ ವಿತ್ತು ಪಕ್ಕದಲ್ಲಿ ಯಾರು ಕೂತ್ಕೊಂತಾರೆ ಅವ್ರನ್ನ ಸೇರಿಸಿ ಸೀಟ್ ಬೆಲ್ಟ್ ಹಾಕೊಂಡು ಹೋಗಿ ಸ್ನೇಹಿತರೆ. ಯಾಕೆ ಅಂದರೆ ಈಗೆಲ್ಲ ತುಂಬ ಫೈನ್ ಬರ್ತಾಯಿದೆ. ಮತ್ತು ಫೋನಲ್ಲೆಲ್ಲ ಮಾತಾಡಬೇಡಿ. ನೀವೇನಾದರೂ ಸೀಟ್ ಬೆಲ್ಟ್ ಅವೆಲ್ಲ ಹಾಕಿಲ್ಲ ಅಂದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡುತ್ತೆ, ಅದು ಫೈನ್ ಬೀಳುತ್ತೆ. ದಯವಿಟ್ಟು ಅಂಥ ಕೆಲಸ ಮಾಡ್ಕೊಂಬೇಡಿ. ನಿಮ್ಗಾದರೂ ಬಹುಶಃ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈಗ ನೆಕ್ಸ್ಟ್ ಇನ್ನೊಂದು ಆರ್ಚ್ ಬರುತ್ತೆ, ಅದು ತೋರಿಸ್ತೀನಿ ಬನ್ನಿ. ನೀವಿಲ್ಲಿ ಮುಂದೆ ಇವಾಗ ಒಂದು ನನ್ನ ಎದುರುಗಡೆ ಒಂದು ಆರ್ಚ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಬೋರ್ಡ್ದು. ಆ ಆರ್ಚ್ ಹತ್ರ ನೀವು ಅಬ್ಸರ್ವ್ ಮಾಡಿ, ಸೀದಾ ಕ್ಯಾಮ್ರಾಗಳಿರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೋಡಿ, ಕೆಳಗಡೆ ನೇತಾಡ್ತಾ ಇದ್ದಾವೆ ನೋಡಿ, ಅವೆಲ್ಲ ಕ್ಯಾಮ್ರಾಗಳೇ. ದಯವಿಟ್ಟು ಅಂಥ ಟೈಮಲ್ಲಿ ಸೀಟ್ ಬೆಲ್ಟ್ಗಳು ಪಕ್ಕದಲ್ಲಿ ಯಾರು ಕೂತಿರ್ತಾರೆ ಅವರು ಮತ್ತು ಡ್ರೈವರು, ಪ್ಯಾಸೆಂಜರ್ ವಿತ್ ಡ್ರೈವರು ಇಬ್ಬರು ಸೀಟ್ ಬೆಲ್ಟ್ ಹಾಕಿ ದಯವಿಟ್ಟು ಫೋನ್ಗಳಲ್ಲಿ ಮಾತಾಡೋಕ್ಕೆ ಹೋಗಬೇಡಿ.
ಸ್ನೇಹಿತರೆ, ಡ್ಯೂಟಿ ಏರ್ಪೋರ್ಟ್ಗೆ ಡ್ರಾಪ್ ಹಾಕಾಯ್ತು, ಆದ್ರೆ ಯಾವುದು ಡ್ಯೂಟಿ ಬರ್ಲಿಲ್ಲ ಗುರು. ಡ್ಯೂಟಿ ಬರ್ಲಿಲ್ಲ ಅಲ್ಲ, ಡ್ಯೂಟಿ ಬಂತು. ಬಟ್ ಅದೇನಾಯ್ತು ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ. ನಿಮ್ಗಳಿಗೆ ಏನಾದ್ರೂ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಆಗಿತ್ತು ಅಂತ. ಬನ್ನಿ ತೋರಿಸ್ತೀನಿ ಏನಾಯ್ತು ಅಂತ. ಇಲ್ಲಿ ಗಮನಿಸ್ಬೋದು ನೀವು ನೋಡಿ, ಡ್ಯೂಟಿ ಬಂದೈತೆ. ಪಿಕಪ್ ಪಾಯಿಂಟು ಕೂಡ ಇಲ್ಲೇ ಐತೆ ನೋಡಿ, ಪಿಕಪ್ ಪಾಯಿಂಟು ತೋರಿಸ್ತೈತೆ. ಬಟ್ ಏನಾಗಿದೆ ಅಂದರೆ ನೋಡಿ, ಗಾಡಿ ಕೆಳಗಡೆ ಹಂಗೆ ವೆಹಿಕಲ್ದು ಕೌಂಟಿಂಗು ಕೂಡ ತೋರಿಸ್ತೈತೆ. ಡ್ಯೂಟಿ ಬಂದು ಪ್ರೀಮಿಯರ್ T1 ಅಂತ ಬಂದಿದ್ದು ಗುರು, ಡ್ಯೂಟಿ ತಗೊಂಡೆ. ಬಟ್ ಯಾಕೆ ಹಿಂಗೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಾಯ್ತಾ ಇಲ್ಲ. ನಿಮಗೆ ಯಾರಿಗಾದ್ರೂ ಡ್ರೈವರ್ಗಳಿಗಿಂತ ಎಕ್ಸ್ಪೀರಿಯನ್ಸ್ ಇಂಥ ಅನುಭವ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಸುಮಾರು ಸಲ ಆಗುತ್ತೆ ಗುರು ಈ ಥರ. ನೋಡಿ, ಬೆಳಗ್ಗೆ ಒಂದ್ಸಲಿ ಬಂದೆ, ಖಾಲಿ ಹೋದೆ, ತಿರ್ಗಾ ಈ ಎರಡನೇ ಸಲ ಅಟ್ಲೀಸ್ಟ್ ಈ ಸಲ ಕೊಡ್ತಾನೆ ಅಂತ ಬಂದೆ, ಮತ್ತೆ ಈಗಲೂ ಕೊಡಲೇ ಇಲ್ಲ. ಡ್ಯೂಟಿ ಕೊಟ್ಟ, ಬಟ್ ಈ ಥರ ಆಗೋಯ್ತು. ಡ್ಯೂಟಿ ನೋಡಿ ಅಕ್ಸೆಪ್ಟ್ ಆಗಿದೆ, ಬ್ಲಾಕ್ ಕಲರ್ ಇರ್ತದೆ ಪಿಕಪ್ ಆ್ಯಂಡ್ ಟರ್ಮಿನಲ್ 1. ಬಟ್ ಇಲ್ಲಿ OTP ಕೇಳೋಕ್ಕೆ ಇದೇ ಬರಲಿಲ್ಲ ನೋಡಿ, ಬರೀ ಗಾಡಿಗಳ ಕೌಂಟಿಂಗೇ ತೋರಿಸ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಯಾರಿಗಾದ್ರೂ ಅದ್ರ ಬಗ್ಗೆ ತಿಳಿದಿದ್ರೆ ದಯವಿಟ್ಟು ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ಬಿಡಿ ಪ್ಲೀಸ್. ಡ್ಯೂಟಿ ಅಂತೂ ಸಿಕ್ಲಿಲ್ಲ ಸದ್ಯ. ಇವಾಗ ನಾವು ಏರ್ಪೋರ್ಟಿಂದ ಗಾಳಮ್ಮ ಸರ್ಕಲ್ ಕಡೆ ಹೋಗಿ ಅಲ್ಲಿ ಟಿಫನ್ ತಿನ್ಕೊಂಡು ಮತ್ತೆ ವಿತೌಟ್ ಟೋಲ್ ರೋಡ್ ಇದೆ ನೋಡಿ ಎಣ್ಣೂರು ಕಡೆ, ಆ ಕಡೆಯಿಂದ ಸ್ವಲ್ಪ ಬಾಗ್ಲೂರ್ ಹತ್ರ ಹೋಗ್ಬಿಡೋಣ. ಅಲ್ಲಿ ಯಾವ್ದಾದ್ರು ಡ್ಯೂಟಿಗಳು ಬರ್ಬೋದು. ಬನ್ನಿ. ಸದ್ಯಕ್ಕೆ ಇವಾಗ ನಾನು ಏರ್ಪೋರ್ಟಿಂದ ಖಾಲಿ ಬಂದೆ ಗುರು. ಒಂದು ಡ್ಯೂಟಿನೂ ಬೀಳಲಿಲ್ಲ ಗೊತ್ತಾ. ಈಗ ಇಂದಿರಾನಗರ HL ಸೆಕೆಂಡ್ ಸ್ಟೇಜ್ಗೆ ಬಂದು ಡ್ರಾಪ್ ಹಾಕಾಯ್ತು ಗುರು. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಗುರು. ಅಂತೂ ಟ್ರಾಫಿಕ್ ತಗಲಾಕಂಬಾರ್ದು ಅಂತ ಏನೇನೋ ಹರಸಾಹಸ ಪಟ್ಟು 5 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಬಟ್ ಒಂದು ಗ್ಯಾಪಲ್ಲಿ ಡ್ಯೂಟಿಗಳು ಸರಿಯಾಗಿ ಬರಲಿಲ್ಲ. ಮತ್ತೆ ಅಲ್ಲಿ ಭೈರತಿಯಿಂದ ಸೀದಾ ಇಂದಿರಾನಗರ ಬಂದು ಡ್ರಾಪ್ ಹಾಕಿದ್ದೀನಿ. ಬಟ್ ಇಲ್ಲಿಂದ ಆಲ್ರೆಡಿ ಗೊಟ್ಟಿಗೆರೆ ಡ್ಯೂಟಿ ಬಿದ್ದೈತೆ ನೋಡಿ. ಟ್ರಾಫಿಕ್ ನೋಡ್ಕೊರಿ ಹೆಂಗೈತೆ ಯಪ್ಪ. ಇಲ್ಲಿ ಪಿಕಪ್ ಮಾಡ್ಕೊಂಡು ತಿರ್ಗಾ ಗೊಟ್ಟಿಗೆರೆ 1.5 ಅವರ್ ತೋರಿಸ್ತಾವ ಟೈಮಿಂಗ್ಸು. ತಗಲಾಕೊಳ್ಳಂಗೆ ಆಗೋಯ್ತು ಟ್ರಾಫಿಕಲ್ಲಿ. ಅಂತೂ ಇವತ್ತು ಎಷ್ಟೊತ್ತಾದ್ರೂ ತಗಲಾಕಬಾರ್ದು, ಬೇಗ ಹೋಗ್ಬಿಡ್ಬೇಕು ಅನ್ಕೊಂಡೆ. ಬಟ್ ಟ್ರಾಫಿಕಲ್ಲಿ ತಗಲಾಕೊಳ್ಳೋ ಸೀನು ಎಲ್ಲ ಬಂದೋ ಗುರು. ನೋಡ್ಗುರು ಹೆಂಗ್ ಸಾಯ್ತಾರ ಆ ಕಡೆ ಈ ಕಡೆ. ನೋಡ್ಗುರು ಇಲ್ಲಿ ಹೆಂಗ್ ಹೇಳ್ಕೊಂಡು ಹೋಯ್ತಾರೆ. ಏನ್ ಮಾಡೋಣ ಗುರು. ಅಪ್ಪ ಹೆವಿ ಟ್ರಾಫಿಕ್ ಆಯ್ತಾ ಗುರು ಇಂದಿರಾನಗರದಲ್ಲಿ. ನಮ್ಮ ಕಸ್ಟಮರ್ ನಿಂತಿದ್ದಾರೆ ಮುಂದೆಗಡೆ. ಇಲ್ಲೇ ಇದ್ದಾರೆ ಲೆಫ್ಟ್ ಅಲ್ಲಿ, ಇವರೇ ರೆಡ್ ಶರ್ಟ್ ಸರ್. OTP ಹೇಳಿ ಸರ್. 7757 7757. ಇಂದಿರಾನಗರದಲ್ಲಿ ಡ್ರಾಪ್ ಹಾಕಿದ ಕಸ್ಟಮರ್ನ ಗುರು 1:54ಕ್ಕೆ ಡ್ರಾಪ್ ಮಾಡಿದೆ. ಯಾವುದೋ ಅಪಾರ್ಟ್ಮೆಂಟ್ JP ನಗರ್ 8th ಫೇಸಲ್ಲಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ತಗಲಾಕಂಬಾರ್ದು ಅನ್ಕೊಂಡೆ, ತಗಲಾಕೊಂಬಿಟ್ಟೆ ಗುರು. ಸದ್ಯಕ್ಕೆ ಇನ್ನ ಬರೀ 2,000 ಅರ್ನಿಂಗ್ ಆಗಿರೋದು. ಇನ್ನ ನನ್ನ ಟಾರ್ಗೆಟ್ ರೀಚ್ ಆಗೋದು ಇನ್ನೂ ಒಂದು 35% ಇದೆ. ಯಾವ್ದಾದ್ರು ಒಂದು ಒಳ್ಳೆ ಏರ್ಪೋರ್ಟ್ ಹೋದ್ರೆ ಬೆಸ್ಟು ಗುರು. ಇಲ್ಲ ಯಾವೊಂದು ಸಾಯ್ತಾನೆ ಇಲ್ಲಿ ಈ ಟ್ರಾಫಿಕಲ್ಲಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳೋದಷ್ಟೇ, ಆಲ್ಮೋಸ್ಟ್ ನೀವು ಡ್ಯೂಟಿಗಳು ಮಾಡ್ಬೇಕಾದ್ರೆ ಸ್ಯಾಟರ್ಡೆ ಸಂಡೇ ಟೈಮಲ್ಲೆಲ್ಲ ಸುಮ್ಮನೆ ಶಾರ್ಟ್ ಡ್ಯೂಟಿಗಳನ್ನೆಲ್ಲ ತಗೊಳಕ್ ಹೋಗ್ಬೇಡಿ. ಆದಷ್ಟು ಲಾಂಗ್ ಟ್ರಿಪ್ಪೇ ತಗೊಂಡು ಡ್ಯೂಟಿನ ಮುಗ್ಸಕ್ ನೋಡಿ. ಸುಮ್ಮನೆ ರಿಸ್ಕರು. ಶನಿವಾರ ಬಂದರೆ ಹೆವಿ ಟ್ರಾಫಿಕ್ ಇರ್ತೈತೆ. ಯಾವನು ಹೋಯ್ತಾನೆ ಆ ಟ್ರಾಫಿಕಲ್ಲಿ ಹೇಳಿ. ಹೆವಿ ಟ್ರಾಫಿಕ್ ಇರ್ತೈತೆ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬರ್ತದೆ ಏನು ಡ್ಯೂಟಿ. ಸದ್ಯಕ್ಕೆ ಇವಾಗ ಗುರು ಟೈಮ್ ಬಂದು ಕರೆಕ್ಟಾಗಿ 4 ಗಂಟೆ. ಅಂಥ ಅರ್ನಿಂಗ್ಸ್ ಏನು ಆಗಲಿಲ್ಲ ಗುರು. ಇಲ್ಲೇ ಏರಿಯಾ ಕಡೆ ಬಂದ್ಬಿಟ್ಟಿದ್ದೀನಿ. ಲೋಕಲ್ ಹೊಡಿತೀನಿ. ಲೋಕಲ್ ಹೊಡ್ಕೊಂಡು ಕಡೆಗೆ ಮನೆ ಕಡೆ ಹೋಯ್ತಾರನ ಗುರು. ಇಲ್ಲೊಂದು ಜಾಗದಲ್ಲಿ ಊಟ ತಿಂದೆ ಇವಾಗ ತಾನೆ. ಅನ್ನ ಬೆಂದೇ ಇಲ್ಲ, ಬಿರಿಯಾನಿ ಮಾಡ್ಕೊಂಡು ತಗೊಬಂದು ಇಟ್ಟವನೆ ನೋಡಿ. ಹೋಟೆಲಲ್ಲಿ ಹೆಂಗೆಲ್ಲ ಮಾಡ್ತಾರೆ.
ಅಕ್ಕಕ್ಕೆ ಹಂಗಂಗೆ ಐತೆ ಗುರು. ರೈಸಲ್ಲಿ ನೋಡ್ರ ಅದನ್ನ ಬಿರಿಯಾನಿ ಅನ್ಬಿಟ್ಟು ತಂದವನೆ. ನಾನು ಸದ್ಯ ಕುಸ್ಕ ತಗೊಂಡಿದ್ದೆ, ಚಿಕನ್ ತಗೊಂಡ್ಬಿಟ್ಟಿದ್ರೆ ಅದೇನು ಚಿಕನ್ ಬೆಂದಿರ್ತಿಲ್ಲೋ ಒಂದು ಗೊತ್ತಿಲ್ಲ. ನಾನು ಮಕ್ಕೊಡ್ದಂಗೆ ಅಲ್ಲೇ ಹೇಳ್ದೆ, ಓಪನ್ ಆಗಿ ಹೇಳ್ದೆ, ಏನ್ ಗುರು ಅಕ್ಕಿ ಬೆಂದೇ ಇಲ್ವಲ್ಲ ಅಂತಂದ. ಅಣ್ಣ ಒಂಚೂರು ಮಿಸ್ಟೇಕ್ ಆಗ್ಬಿಡ್ತು ಕಾಣ ಅಂತ ಅಂದ. ಹೆಂಗೆ ಈ ತರ ಮಿಸ್ಟೇಕ್ ಆಗ್ಬಿಟ್ರೆ ಮತ್ತೆ ಕಾಸ್ಕೊಳ್ಳಿ ಯಾಕೆ ತಗೋಬೇಕು? ಮತ್ತೆ ಫ್ರೀ ಆಗಿ ಕೊಟ್ರೆ ಆಗಲ್ವಾ? ಮಿಸ್ಟೇಕ್ ಮಾಡ್ಬಿಡೋರು. ಒಂದು ಚೂರು ಚೆನ್ನಾಗಿರಲಿಲ್ಲ ಗುರು, ಅಷ್ಟಾಗಿ ಮಾಡಿದ. ಇದೇ ಕುಮಾರಸ್ವಾಮಿ ಹೋಟೆಲ್ ತಿಂದಿದ್ದು, ಪೊಲೀಸ್ ಸ್ಟೇಷನ್ ಪಕ್ಕ. ಯಪ್ಪ ಛೇ, ಊಟ ಎಲ್ಲೂ ನೋಡಿರ್ಲಿಲ್ಲ. ಬಿರಿಯಾನಿ ಅಂತ ತಗೊಂಡ್ ಬಂದವನೆ. ಅಟ್ಲೀಸ್ಟ್ ಮೈ ಮೇಲೆ ಪ್ರಜ್ಞೆ ಬೇಡವಾ? ಬಡಿ ಜನ ತಿನ್ನೋರು ಯಾರು ಕೇಳಲ್ಲ. ಅವ್ರ ಪ್ರಕಾರ ಏನು ಯಾವನು ಕೇಳಲ್ಲ, ಕಾಸು ಕೊಡ್ತಾನೆ, ತಿನ್ಕೊಂಡು ಹೋಗ್ತಾನೆ. 70 ರೂಪಾಯಿ ಗುರು ಒಂದು ಕುಸ್ಕ ಸಿಂಗಲ್ ಆಮ್ಲೆಟು. ಯಪ್ಪ ಕಾಲ್ಕೇಟ್ ಕೆರ ಹಿಡಿತು. ಕೊಟ್ಬಿಟ್ಟು ನೀಟಾಗಿ ಆ ಅಪ್ಪನಿಗೆ ಹೇಳ್ದೆ, ಗುರು ಹೆಂಗ್ ಈ ಥರ ಮಾಡಿದ್ರೆ ಸರಿಯಾಗಿ ಬೆಂದಿಲ್ಲ ಅಕ್ಕಿ, ಏನಿಲ್ಲ ಅಂದರೆ ಅಣ್ಣ ಮಿಸ್ಟೇಕ್ ಆಗೋಯ್ತು ಕಣಣ್ಣ ಅಂತ ಅಂತಾನೆ. ಏನು ಮಾಡೋಣ? ನಾನಂತೂ ಬಿಸಾಕ್ಲಿಲ್ಲ ಗುರು ಅಕ್ಕಿನ. ನಾನು ತಟ್ಟೆಗೆ ಆಲ್ರೆಡಿ ಬಂದ್ಬಿಟ್ಟಿತ್ತು. ನಾನು ತಿಂದ್ಮೇಲೆ ಗೊತ್ತಾಗಿದ್ದು, ನೋಡಾದ್ಮೇಲೆ ಹೆಂಗೋ ಇರಲಿ ಅಂದ್ಬಿಟ್ಟು ತಿನ್ಕೊಂಡೆ. ನಾವು ಅಷ್ಟೇ ಅನ್ನಕ್ಕೆ ಬೆಲೆ ಕೊಡ್ತೀವಿ, ಚೆನ್ನಾಗಿರಲಿ ಬಿಡಲಿ. ಒಂದ್ಸಲ ನಮ್ಮ ಕೈಗೆ ಬಂದಮೇಲೆ ನಾವು ತಿನ್ಕೋಬೇಕಾದ್ರೆ ಕಾಸು ಕೊಡ್ತೀವಿ. ಅವನಂತೂ ಫ್ರೀಯಾಗಿ ಕೊಡಲ್ಲ. ಈಗ ಅದನ್ನ ಬಿಸಾಕೋಕ್ಕಾಗಲ್ಲ. ತಿನ್ಕೊಂಡು ಸೀದಾ ಹಂಗೆ ಬಂದೆ, ಹೇಳ್ಬಿಟ್ಟು ಅವನಿಗೆ. ಸೊ ಬನ್ನಿ ಇವಾಗ ಪಿಕಪ್ ಮಾಡೋಣ. ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಗುರು. ಶನಿವಾರ ಬಂದರೆ ಇಷ್ಟು ಲೇಸಿ ಆಗ್ಬಿಡ್ತೀನಿ ನಾನು. ಸೋಮವಾರದಿಂದ ಶುಕ್ರವಾರದವರೆಗೂ ಹೊಡೆಯೋ ಸೆನ್ಸಿಯರ್. ನನಗೆ ಶನಿವಾರ ಬರಲ್ಲ ಗುರು. 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಸ್ಟಾರ್ಟ್ ಮಾಡಿರೋದು, ಇನ್ನೂ ಬರೀ 2200 ಇದ್ದೀನಿ. ಸಿಕ್ಕಾಬಿಟ್ಟೆ ಲೇಸಿ ಆಗ್ಬಿಡ್ತೀನಿ ಗುರು ಶನಿವಾರ ಮಾತ್ರ ನಾನು. ಸದ್ಯಕ್ಕೆ ಇವಾಗ ಏರಿಯಾ ಕಡೆ ಬಂದಿದ್ದೀನಲ್ಲ, ಇನ್ನೆಲ್ಲೂ ಹೋಗಲ್ಲ ಇವತ್ತು. ಇಲ್ಲೇ ಆದಷ್ಟು ಲೋಕಲ್ ಹೊಡ್ಕೊಂಡು ಟಾರ್ಗೆಟ್ ರೀಚ್ ಮಾಡ್ಕೊಂಡು ಶಿಸ್ತಾಗಿ ಮನೆ ಕಡೆ ಹೋಗ್ತಾ ಇರ್ತೀನಿ. ಮತ್ತೆ ನಿಮ್ಗೆ ಹಂಗೆ ಲೆಕ್ಕ ಕೊಟ್ಟು ನಾಳಿನ ಲಾಗು ಏನೋ ಬೇರೆ ಇದೆ, ಬೇರೆ ಥರ. ಸಂಡೇ ಅಲ್ವಾ? ಬನ್ನಿ ಸಂಡೇ ಏನೇನು ಎತ್ತಂತ ತೋರಿಸ್ತೀನಿ. ಈಗ ಸದ್ಯ ಪಿಕಪ್ ಪಾಯಿಂಟ್ಗೆ ಬಂದಾಯಿತು. ಮೇಡಮ್ ಇಲ್ಲ, ಅವ್ರೇನು ಕಸ್ಟಮರ್ ರೇಸಲ್ಲಿ ಕುತ್ಕೊಂಡಿದ್ರು. ಕೂತ್ಕೊಂಡು 7640 ಅದು ದೊಡ್ಡ ಕಥೆ ಇದೆ. ನಾವು ಹೇಳಿದಷ್ಟು ಸೂಕ್ಷ್ಮವಾಗಿ ತಿಳ್ಕೊ ಹೋಗ್ಬಿಟ್ಟು ನೀವು ಎಷ್ಟಾಗುತ್ತೋ ಅಷ್ಟು ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ನಾನಿವಾಗ ಕೆಂಗೇರಿ ಹತ್ರ BJS ಹಾಸ್ಪಿಟ್ಲ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಸುಣ್ಕಲ್ ಪಾಳ್ಯ ಅಂತ ಇದೆ. ಆ ಸುಣ್ಕಲ್ ಪಾಳ್ಯದ ಒಂದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಅದು ಕುಮಾರಸ್ವಾಮಿ ಹೋಟೆಲ್ ಪಿಕಪ್ ಮಾಡಿದ್ದ ಹೆಸರಲ್ಲಿ ಇದು ಗಿರಿನಗರ ಡ್ರಾಪ್ ಹಾಕಾಯಿತು. ಅಲ್ಲಿಂದ ಮನೆ ಕಡೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದೆ. ಅಷ್ಟರಲ್ಲಿ ಈ ಕಡೆ ಸುಣ್ಕಲ್ ಪಾಳ್ಯ ಅಂತ ಡ್ಯೂಟಿ ಬೀಳ್ತು. ತಗೊಂಡೆ ಬಂದು ಡ್ರಾಪ್ ಆಗ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ದೇವರಾಣೆ ಡ್ಯೂಟಿ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು. ಆ ಮಟ್ಟ ಟ್ರಾಫಿಕ್ ಇದೆ. ಹಂಗೂ ಏನು ತೊಂದರೆ ಇಲ್ಲ. ಇವತ್ತು 2700 ರೂಪಾಯಿ ಮಾಡಿದ್ದೀನಿ, ಲಾಸ್ ಏನಿಲ್ಲ. ಈಗ ಮನೆ ಕಡೆ ಹೋಗ್ತಾ ಇರೋದಷ್ಟೇ. ಇನ್ನೇನು ಡ್ಯೂಟಿ ಮುಗಿಸೋ ಸಮಯ. ಮತ್ತು ಇವತ್ತಿನ ವಿಡಿಯೋ, ಇವತ್ತು ನನ್ನ ವೀಕ್ ಅರ್ನಿಂಗ್ಸು, ಮತ್ತು ಗಾಡಿ ಎಷ್ಟು ಕಿಲೋಮೀಟ್ರ್ ಓಡ್ತು ಎಲ್ಲ ನಿಮಗೆ ಲೆಕ್ಕ ಕೊಡುವ ಸಮಯ ಬಂದಿದೆ. ಆದರೆ ಅದೆಲ್ಲ ಲೆಕ್ಕ ಕೊಡೋಕೆ ಮುಂಚೆ ಒಂದು ಮಾತು ಹೇಳಬೇಕು. ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಬ್ರೋ ನಾವು ಇನ್ನು ಸ್ವಿಫ್ಟ್ ಡಿಸೈರ್ ಬುಕ್ ಮಾಡಿದ್ದೀವಿ, ನಾವು ಕಂಪ್ನಿ ಡ್ಯೂಟಿ ಮಾಡ್ತಾ ಇದ್ದೀವಿ, ನಾವು ಊಬರ್ ಡ್ಯೂಟಿಗೆ ಬರ್ತೀವಿ, ಹಂಗೆ ಹಿಂಗೆ ಅಂತ. ನಾನು ಹೇಳೋದು ಒಂದು ಸ್ನೇಹಿತರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ಮಾತ್ರ ನೀವು ಬನ್ನಿ. ದಯವಿಟ್ಟು ವಿಡಿಯೋದಲ್ಲಿ ನೋಡಿ 1000 ಅಂತ ದಯವಿಟ್ಟು ಬರಬೇಡಿ. ಅದು ನಾನು ಮಾಡ್ತಾ ಇರೋದು ನಿಜ. ಆಮೇಲೆ ವಿಡಿಯೋದಲ್ಲಿ ತೋರಿಸೋದೆಲ್ಲ ಸುಳ್ಳು ಅಂತ ಯಾವ ಕಾರಣಕ್ಕೂ ಅನ್ಕೊಂಬೇಡಿ. ನಾನು ಮಾಡ್ತಾ ಇರೋದು ಮಾತ್ರ ನಿಜ. ಯಾಕಂದ್ರೆ ನನಗಷ್ಟು ಕಮಿಟ್ಮೆಂಟ್ ಅವೇ, ನಾನು ಅಷ್ಟು ದುಡಿಲೇಬೇಕು, ನಾನು ಮಾಡಲೇಬೇಕು. ಬಟ್ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡೆ ಬನ್ನಿ. ಈಗ ನಾನು ಅಷ್ಟೇ, ನಾನು ಇನ್ಯಾರ ಮೇಲೂ ನಂಬಿಕೆ ಇಟ್ಕೊಂಡು
ನಾನು ಈ ಫೀಲ್ಡ್ಗೆ ಚಾಯ್ಸ್ ಮಾಡ್ಕೊಳ್ಳಿಲ್ಲ. ನನ್ನ ಮೇಲೆ ನಂಗೆ ನಂಬಿಕೆ ಐತಿ, ಇಲ್ಲ ನಾನು ದುಡಿಬೇಕು ಅಂತ ನಾನು ಬಂದಿದ್ದೀನಿ, ನಾನು ದುಡಿತಾ ಇದ್ದೀನಿ ಹಂಗೇನೆ. ಸೊ ನೀವು ಅಷ್ಟೇ ಸ್ನೇಹಿತರೆ, ದಯವಿಟ್ಟು ಯಾರಾದರೂ ಯಾರೋ ಒಬ್ರು ಅವೆಲ್ಲ ಕಮೆಂಟ್ ಮಾಡಿದ್ರು, ನಾನು ನೋಡಿದೆ ಸ್ವಿಫ್ಟ್ ಡಿಸೈರ್ ಅಂತೆ. ಆಮೇಲೆ ನಾನು ಹೇಳೋದು ಒಂದೇ, ನನ್ನ ಅನುಭವದಲ್ಲಿ ಈಗ ಪ್ರೆಸೆಂಟ್ಲಿ ಈ ಟೈಮಲ್ಲಿ ದುಡಿಮೆಗೆ ಲಾಭ ಇರೋ ಗಾಡಿ ಅಂದರೆ ಸ್ವಿಫ್ಟು ಟೂರ್ ಎಸ್ ಪ್ಲಸ್ CNG ಇದೇ ಗಾಡಿ ಲಾಭ ಇರೋದು. ಯಾಕೆ ಅಂದರೆ ರೇಟಲ್ಲಿ ಕಡಿಮೆ, ಮತ್ತೆ ಮೈಲೇಜ್ ಅಲ್ಲಿ ಮಾಮೂಲಿ CNG ಮೈಲೇಜ್ ಬರುತ್ತೆ. ಅದೇ ನೀವು 8 ಲಕ್ಷ ರೂಪಾಯಿ ಕೊಟ್ಟು ಟೂರ್ ಎಸ್ ತಗೊಂಡ್ರು ಅದೇ ಸಂಪಾದನೆ ನೀವು 10 ಲಕ್ಷ ರೂಪಾಯಿದು ಸ್ವಿಫ್ಟ್ ಡಿಸೈರ್, ZXi, VXi ಇವೆಲ್ಲ ಅಷ್ಟು ಕೊಟ್ಟರು ತಗೊಂಡ್ರು ಒಂದೇ. 2 ಲಕ್ಷ ರೂಪಾಯಿ ಸುಮ್ಮನೆ ಜಾಸ್ತಿ ಕೊಡಬೇಕು. ಅಂದ್ರೆ ಇದು 8 ಲಕ್ಷ ರೂಪಾಯಿ ಕಡಿಮೆ ದುಡ್ಡು, ಅದೇ ಸಂಪಾದನೆ. 10 ಲಕ್ಷ ರೂಪಾಯಿ ಕಾರಲ್ಲೂ ಅದೇ ಸಂಪಾದನೆ, 8 ಲಕ್ಷ ರೂಪಾಯಿ ಕಾರಲ್ಲೂ ಅದೇ ಸಂಪಾದನೆ, ಮತ್ತೆ ETOS ಪ್ರತಿ ಒಂದು ಗಾಡಿಲೂ ಅದೇ ಸಂಪಾದನೆ. ಮತ್ತೆ ಲಾಭ ಮಾತ್ರ ಇದ್ರಲ್ಲಿ ಚೆನ್ನಾಗೈತೆ, ಮತ್ತೆ ಮೇಂಟೆನೆನ್ಸ್ ಕಡಿಮೆ. ನಾನು ಹೇಳ್ತಾ ಇರೋ ದುಡಿಯಕ್ ಮಾತ್ರ, ಶೋಕಿ ಮಾಡಕ್ಕಲ್ಲ. ಪ್ರತಿಯೊಬ್ರು ಯೋಚನೆ ಮಾಡಿ ಗಾಡಿಗಳನ್ನ ತಗೊಳ್ರಿ. ಯಾರೋ ನೋಡ್ಲಿ, ಮನೆ ಹತ್ರ ಓಡಾಡಂಗಿದ್ರೆ ಬೇಕಾದ್ರೆ ಯಾವ್ದೋ ಟಾಪ್ ಎಂಡ್ ಏನೋ ತಗೊಳ್ಳಿ. ಬಟ್ ದುಡಿಯಕ್ಕೆ ಅಂತಾನೆ ತಗಂತ ಇರೋರಿಗೆ ಟಾಪ್ ಎಂಡ್ ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅದರಲ್ಲಿ ಲಾಭ ತುಂಬಾನೇ ಕಡಿಮೆ, ಮತ್ತೆ ಮಂತ್ಲಿ EMIಗಳು ಜಾಸ್ತಿ ಕಟ್ಬೇಕು, ಅದಕ್ಕೆ ಡೌನ್ ಪೇಮೆಂಟ್ ಜಾಸ್ತಿ ಮಾಡ್ಬೇಕು. ಅದಕ್ಕೆ ಇದಕ್ಕಾಗಿ ಬರಲ್ಲ. ಸ್ವಲ್ಪ ಕಡಿಮೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಡೌನ್ ಪೇಮೆಂಟ್, ಮತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಲೋನ್ ಬಂದು. ಪ್ರತಿ ಒಬ್ರು ಅಷ್ಟೇ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ನೀವು ಡ್ಯೂಟಿ ಮಾಡ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಬಿಟ್ಟು ಇನ್ನೇನು ಹೇಳಕ್ ಇಷ್ಟಪಡಲ್ಲ. ದಯವಿಟ್ಟು ನಾಳೆ ದಿನ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ, ನಿಮ್ಗೆ ಡ್ಯೂಟಿ ಸೆಟ್ಟೇ ಆಗಲ್ಲ. ಈ ಬಡ್ಡಿ ಮಗನ್ ವಿಡಿಯೋಸ್ಗಳು ನೋಡ್ತಾ ಇದೆ, ಗುರು ನಾನು ಹಾಕೊಂಡೆ ಹಿಂಗಾಗೋಯ್ತು ಅಂತ ಯಾವ ಕಾರಣಕ್ಕೂ ಅನ್ಕೋಬೇಡ್ರಿ ನೀವು. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಮೆಂಟ್ಗಳು ಆ ಥರ ಸುಮಾರು ಕಮೆಂಟ್ಗಳು ಬರ್ತವೆ. ನಾವು ಊಬರ್ ಮಾಡ್ತೀವಿ ಅನ್ನೋರು. ನಾನು ಮಾಡೋದಿದ್ದು ನಾನು ಏನು ಮಾಡ್ತಾ ಇದ್ದೀನಿ ಅದು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವುಗಳು ಬಂದು ದುಡಿಯೋದು ಬಿಡೋದು ಅದು ನಿಮ್ಗಳಿಗೆ ಬಿಟ್ಟಿದ್ದು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಗ್ಸೋಕೆ ಮುಂಚೆ ಗೊತ್ತಲ್ಲ, ನನ್ನ ಗಾಡಿ ಈ ವಾರದಲ್ಲಿ ಎಷ್ಟು ಕಿಲೋಮೀಟ್ರ್ ಓಡ್ತು, ಮತ್ತೆ ಎಷ್ಟು ದುಡೀತು, ಎಷ್ಟು ಅವರ್ ಲಾಗಿನ್ನಲ್ಲಿದ್ದೆ, ಎಷ್ಟು ಡ್ಯೂಟಿ ಮಾಡಿದ್ದೀನಿ, ಪ್ರತಿ ಒಂದು ತೋರಿಸುವ ಸಮಯ. ಸೊ ತೋರ್ಸೋಣ, ನೋಡೋಕೆ ಇಷ್ಟಪಡ್ತೀರಾ? ಬನ್ನಿ ಇವಾಗ ತೋರ್ಸೋಣ ಎಷ್ಟಾಯ್ತು ಏನಾಯ್ತು ಅಂತ. ಸ್ನೇಹಿತರೆ, ಈಗ ನೀವೇನು ನೋಡ್ತಾ ಇದ್ದೀರಾ ಇದು ನನ್ನ ಇವತ್ತಿನ ಸಂಪಾದನೆ. ನಾನು ಬಂದು ಈಗ ಪ್ರೆಸೆಂಟ್ಲಿ ನೀವು ನೋಡ್ಬೋದಲ್ಲ, ಇದೇ ಜಾಗದಲ್ಲಿರೋದು BGS. ನೋಡಿ ಇಲ್ಲಿ BGS ನೋಡ್ತಾ ಇದ್ದೀರಾ, ಅದ್ರ ಪಕ್ಕದಲ್ಲಿದ್ದೀನಿ ನಾನು. ಇವತ್ತಿನ ಅರ್ನಿಂಗ್ಸು ಬಂದು 2685, 2700 ರೂಪಾಯಿ ಅನ್ಕೊಳ್ಳಿ. ಇವತ್ತಿನ ವೀಕ್ ಎಷ್ಟು ಮಾಡಿದೆ ಏನು ಆಯ್ತಾ ಅಂತ ನೋಡೋಣ. ನೋಡ್ಬೋದು ನೀವು, 10 ಟ್ರಿಪ್ ಮಾಡಿದ್ದೀನಿ ಇವತ್ತಿಗೆ. ವೀಕ್ಲಿ ಸ್ನೇಹಿತರೆ 15,747. ಓಕೆ, 15,750 ರೂಪಾಯಿ ಅನ್ಕೊಳ್ಳಿ. 15,750 ರೂಪಾಯಿ ಅನ್ಕೊಂಡ್ರ. ಇಲ್ಲಿ ಕೆಳಗಡೆ ಬನ್ನಿ. ಈ ವಾರದಲ್ಲಿ ನನ್ನ ಲಾಗಿನು ಅಬ್ಸರ್ವ್ ಮಾಡ್ಬೋದು ನೀವು ಬರೀ 66 ಗಂಟೆ ಲಾಗಿನ್ ಇದ್ದೀನಿ ನಾನು. ಹೋದ ವಾರ 20,000 ಊಬರಲ್ಲೇ ಹೊಡೆದಿದೆ, ಅದರಲ್ಲಿ 85 ಗಂಟೆ ಲಾಗಿನಲ್ಲಿದ್ದೆ. ಈ ವಾರ ನಾನು ಬಂದು 66 ಅವರ್ 21 ನಿಮಿಷ ಲಾಗಿನ್ನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಮತ್ತು ಟ್ರಿಪ್ಸ್ಗಳು ಬಂದು ಕೇವಲ ಬರೀ 42. ಹೋದ ವಾರ 58 ಟ್ರಿಪ್ ಹೊಡೆದಿದ್ದೆ, ಈ ವಾರ ಬರೀ 42. ಯಾಕೆ ಅಂತಂದರೆ ನೋಡಿ, ಇಲ್ಲಿ ನೀವು ನೋಡ್ಬೋದು, ಅದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನೋಡ್ಬೋದು. ಗುರುವಾರದಲ್ಲಿ ನಾನು ಊಬರ್ ಡ್ಯೂಟಿ ಬರೀ 800 ರೂಪಾಯಿ ಮಾತ್ರ ಮಾಡಿರೋದು. ನೋಡಿ 885. ಬಾಕಿ 2,500 ರೂಪಾಯಿದು ಬಾಡಿಗೆ, ಪರ್ಸ್ನಲ್ ಬಾಡಿಗೆ ಹೋಗಿದೆ ಏರ್ಪೋರ್ಟ್ಗೆ ಅಪ್ ಅಂಡ್ ಡೌನು. ಮತ್ತು ಅದು ಬಿಟ್ಟರೆ ನೀವು ಇಲ್ಲಿ ಮಂಡೇ ನೋಡ್ಬೋದು. ಮಂಡೇ ಬರೀ 2,070 ರೂಪಾಯಿ. ಆ 2,070 ಪ್ಲಸ್ 1,200 ರೂಪಾಯಿ ಒಂದು ಏರ್ಪೋರ್ಟ್ ಸಿಂಗಲ್ ಡ್ರಾಪ್ ಹಾಕಿದ್ದೆ. 2.5 ಪ್ಲಸ್ 1,200 ರೂಪಾಯಿ, 3,700 ರೂಪಾಯಿ ನಾನು ಬರೀ ಏರ್ಪೋರ್ಟ್ ಡ್ಯೂಟಿಲೇ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಲಾಗಿನ್ ಅವರ್ ಕಡಿಮೆ ಬಂದಿದೆ ನೋಡಿ. ಈಗ ಇದಕ್ಕೆ ಮಾತ್ರ ತೋರಿಸ್ತಾ ಇದೆ. ಅದಕ್ಕೆ ಈಗ ನೋಡಿ ಟೋಟಲ್ ಈ ವೀಕ್ದು ಇಲ್ಲಿ ಬರುತ್ತೆ ನೋಡಿ 66 ಅವರು.
ಸೊ ನನ್ನ ಅರ್ನಿಂಗ್ಸ್ ಬಂದು 15,750 ರೂಪಾಯಿ ಪ್ಲಸ್ 3,700 ರೂಪಾಯಿ ಅಂದ್ರೆ ಎಷ್ಟಾಯಿತು? 15 ಒಂದು 3,000 18,000 19,450 ರೂಪಾಯಿ ನನ್ನ ಈ ವಾರದ ಅರ್ನಿಂಗ್ಸು ಸ್ನೇಹಿತರೆ. ನೀವು ನೋಡ್ಬೋದು, ನಾನು ಎಲ್ಲಿ ಯಾವುದೇ ಒಂದು ರೀತಿ ರಜಾ ಹಾಕಿಲ್ಲ, ಏನೂ ಇಲ್ಲ. ಎರಡು ಕರೆಕ್ಟಾಗಿ ಒಂದು ಸಿಂಗಲ್ ಏರ್ಪೋರ್ಟ್ ಡ್ರಾಪ್ ಹಾಕಿದ್ದೀನಿ, ಮತ್ತು ಇನ್ನೊಂದು ಅಪ್ ಆ್ಯಂಡ್ ಡೌನ್ ಹೋಗಿ ಬಂದಿರೋದ್ರಿಂದ 2,500 ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ಸೇರಿದ್ರೆ 19,450. ಹೋದ ವಾರದಕ್ಕಿಂತ ಈ ವಾರ 650 ರೂಪಾಯಿ 550 ರೂಪಾಯಿ ಕಡಿಮೆನೇ ಇದೆ, ತೊಂದರೆ ಇಲ್ಲ, ಸಾಕು ನನಗೆ. ವೀಕ್ಲಿ ನಾನು ಇಷ್ಟು ಮಾಡ್ಕೊಂಡು ಹೋದ್ರೆ. ಸೊ ನೀವು ದುಡಿಬೇಕಂದ್ರೆ ಸ್ನೇಹಿತರೆ ನೋಡಿ, ನನ್ನ ಡ್ಯೂಟಿಗಳು ನೋಡಿ, ನಾನು ಎಲ್ಲೂ ರಜಾ ಹಾಕಲ್ಲ, ನಾನು ರಜಾನೇ ಹಾಕಲ್ಲ. ನೀವು ಹೋದ ವಾರದ್ದು ನೋಡ್ಬೋದು, ಹೋದ ವಾರನೂ ಅಷ್ಟೇ. ನೀವು 1 2 3 4 5 6 ದಿನನೂ ಕಂಟಿನ್ಯೂ ಡ್ಯೂಟಿ ಮಾಡಿದ್ದೀನಿ. ಸಂಡೇ ಮಾತ್ರ ರಜಾ ತಗೊಂಡಿದ್ದೀನಿ. ಈ ವಾರನೂ ಅಷ್ಟೇ ಸ್ನೇಹಿತರೆ, 6 ದಿನ ಡ್ಯೂಟಿ ಮಾಡಿದ್ದೀನಿ. ಆದರೆ ಸೋಮವಾರ ಮತ್ತು ಗುರುವಾರ ಪರ್ಸ್ನಲ್ ಡ್ಯೂಟಿ ಸ್ವಲ್ಪ ಇದರಿಂದ ಅವತ್ತು ಊಬರಲ್ಲಿ ಅರ್ನಿಂಗ್ಸ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಬರ್ತಾ ಇದೆ ನೋಡಿ. ನಾಳೆ ಸಂಡೇ, ನಾಳೆ ನಾನು ರಜಾ ತಗೊಂತೀನಿ. ಸೊ ಈ ವಾರದ ನನ್ನ ಅರ್ನಿಂಗ್ಸ್ ಇಷ್ಟು ನೋಡಿದ್ರಲ್ಲ. ಸೊ ಸ್ನೇಹಿತರೆ ನೀವು ನೋಡ್ಬೋದು, ಟ್ರಿಪ್ ಎ 1,223 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ. ಈ ವಾರದ್ದು ಇದು ಸೋಮವಾರದಿಂದ ಹಿಡಿದು ಶನಿವಾರ ಸಂಜೆವರೆಗೂ ಒಂದು 1,223 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅದರಲ್ಲಿ ಒಂದು 23 ಕಿಲೋಮೀಟ್ರ್ ಮಾತ್ರ ನಾನು ಪರ್ಸ್ನಲ್ ಒಂದು ಯೂಸ್ ಮಾಡಿರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾನು ಯೂಸ್ ಮಾಡಿಲ್ಲ. ಈ ವಾರದ ಅರ್ನಿಂಗ್ಸ್ಗೆ ನಾನು ಓಡಿಸಿರೋ ಗಾಡಿ ಕಿಲೋಮೀಟ್ರ್ ಬಂದು ಇಷ್ಟು. ನೋಡೋಲ್ಲ ಸ್ನೇಹಿತರೆ, ನನ್ನ ಈ ವಾರದ ಅರ್ನಿಂಗ್ಸು 19,450 ರೂಪಾಯಿ. ನಾನು ಪ್ರತಿ ವಾರನೂ ಅಂದ್ರೆ 19 ಮೇಲೆ ಇರ್ತೀನಿ, 20 ಮೇಲೆ 21 22 ಈ ತರ ಎಲ್ಲ ಹಿಂದೆ ಮುಂದೆ ಹೋಗ್ತಾ ಇರ್ತೀನಿ, ಅದು ಕಾಮನ್ನು. ಒಟ್ಟಿನಲ್ಲಿ ವೀಕ್ಲಿ ವಾರಕ್ಕೆ 20,000 ಅಂತ ಫಿಕ್ಸು. ಅಂದ್ರೆ ಏನೋ ರಜಾ ಏನಾದ್ರು ವಾರಕ್ಕೆ 1-2 ದಿನ ರಜಾ ಹಾಕೊಂಡ್ರೆ ಒಂದು 15,000 ಹಿಂಗೆ ಹೋಯ್ತೀನಿ ಅಷ್ಟೇ. ನಾನು ರಜಾ ಹಾಕ್ಲಿಲ್ಲ ಅಂದ್ರೆ ನನ್ನ ಅರ್ನಿಂಗ್ಸು ವೀಕ್ಲಿ 20,000 ಸಮಥಿಂಗ್ ಹಿಂದೆ ಮುಂದೆ ಇರುತ್ತೆ. ಸೊ ನೀವು ಅಷ್ಟೇ, ಯಾರ್ಯಾರು ಗಾಡಿ ತಗೊಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ನಾವು ಊಬರ್ ಮಾಡ್ಬೇಕು ಅಂತ ಬರ್ತೀರಲ್ವಾ, ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಬನ್ರಿ ಚೆನ್ನಾಗಿ ದುಡೀರಿ. ನಾನು ದುಡಿತಾ ಇದ್ದೀನಿ ಅನ್ಬಿಟ್ಟು ನೀವು ಬಂದು ಊಬರ್ ಅಟ್ಯಾಚ್ ಮಾಡ್ಕೊಂಡು ಎಲ್ಲೋ ಕೂತ್ಕೊಳ್ಳೋದು ಏನೋ ಒಂದು ಮಾಡಬೇಡ್ರಿ. ಡ್ಯೂಟಿಗಳು ಮಾಡ್ರಿ. ಸ್ವಲ್ಪ ಕೆಲವೊಂದು ಡ್ಯೂಟಿಗಳನ್ನ ತಲೆ ಓಡಿಸಿ ಡ್ಯೂಟಿ ತಗೊಬೇಕು ಸ್ವಲ್ಪ ಅಂತಂದೆಲ್ಲ ನೀಟಾಗಿ ಡ್ಯೂಟಿ ತಗೊಂಡು ದುಡೀರಿ. ನೋಡಿ 2 ವಾರಕ್ಕೆ ನನ್ನ ಸಮಥಿಂಗ್ 40,000 ರೂಪಾಯಿ ನನ್ನ ಕಮಿಟ್ಮೆಂಟ್ ಇರೋದೇ. ನನ್ನ ಕಮಿಟ್ಮೆಂಟ್ ಹಂಗೆ, ನನ್ನ ಕಮಿಟ್ಮೆಂಟ್ದೇ ಒಂದಿನ ಒಂದು ಲಾಗ್ ಮಾಡ್ತೀನಿ, ಯಾಕೆಂದ್ರೆ ಅಷ್ಟು ಕಮಿಟ್ಮೆಂಟ್ಗಳಿವೆ. ನನ್ನ ತಿಂಗಳಿಗೆ ನನಗೆ 60,000 50,000 ರಿಂದ 60,000 ರೂಪಾಯಿ ಬರೀ ಕಾಸೆ, ಕಮಿಟ್ಮೆಂಟ್ಗೆ ಕಾಸು ಬೇಕು. ಅದು ಗ್ಯಾಸ್ ಖರ್ಚು ಕಳೆದು ನಿಮಗೆ ಒಂದ್ಸಲಿ ತೋರಿಸ್ತೀನಿ. ನನ್ನಿದು ಇಷ್ಟ ಸ್ನೇಹಿತರೆ, ದುಡೀರಿ ಚೆನ್ನಾಗೆ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ನಾಳೆ ಸಂಡೇ, ನಾಳೆ ಒಂದು ಎಲ್ಲೋ ಔಟ್ ಸೈಡ್ ಹೋಗ್ತಾ ಇದ್ದೀನಿ, ಸಿಟಿಲೇ ಬೇರೆ ಕಡೆ ಬೇರೆ ಜಾಗದಲ್ಲಿ ಹೋಗ್ತಾ ಇದ್ದೀನಿ. ಅಂದ್ರೆ ಅವತ್ತು ಡ್ಯೂಟಿ ಬಗ್ಗೆ, ನಾಳೆ ಡ್ಯೂಟಿ ಬಗ್ಗೆ ಏನು ಮಾಡಲ್ಲ. ನಾಳೆ ಕಾರ್ ಬಗ್ಗೆನೂ ಯಾವುದೇ ಲಾಗ್ ಇಲ್ಲ. ಮತ್ತೆ ಇದೇ ಥರ ನೀವು ಅಷ್ಟೇ ನನ್ನ ವಿಡಿಯೋಸ್ ನೋಡೋ ಪ್ರತಿಯೊಬ್ಬರು ದುಡೀರಿ ಅಂತ ನಾನು ಕೈ ಮುಗಿದು ಕೇಳ್ಕೊಂತೀನಿ. ನನ್ನ ವಿಡಿಯೋಸ್ ನೋಡಿ ನನ್ನ ಇಷ್ಟಪಡೋರು ಇದೇ ಥರ ದುಡ್ರೆ ನಮಗೂ ಖುಷಿ. ದಯವಿಟ್ಟು ಹಾಳಾಗಬೇಡಿ. ಕೆಲವಂದ್ರೆ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಆಮೇಲೆ ಇನ್ನೊಂದು ಕೆಲವೊಬ್ರಿಗೆ ಮಾತ್ರ. ಓಕೆ, ಬಾಯ್, ಸಿ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನೆಕ್ಸ್ಟ್ ಜಾಸ್ತಿ ಇಲ್ಲ, ನೆಕ್ಸ್ಟ್ ನಾಳೆನೇ ಸಿಗ್ತೀನಿ. ಬಾಯ್.